पारावारपारीण शेखर यमनियम आसन प्राणायाम प्रत्याहार ध्यान धारण समाधि अष्टांग योगानुष्ठान गरिष्ठ शतदर्शनाचार्य वर्य निखिल विद्या चक्रवर्ती सर्वतंत्र स्वतंत्र चतुष्षष्टि कला पारंगत श्रीमद् हंसनामक परमात्म प्रवर्तित ज्ञानपीठाध्यक्ष श्रीमन्मध्वाचार्य मूलमसा संस्थानाधीश्वर श्री 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 पुरुषोत्तम तीर्थ करकमल संजात श्री ब्रह्मण्य तीर्थ वरकुमारक राजाधिराज संसेव्य पाद पंकज श्रीमद् व्यास तीर्थ गुरु सार्वभौम जय जय पराग स्वामी पराग बहुपराग। ಸರ್ವವಿದ್ಯಾ ನಿಪುಣರೇ, ವೇದಶಾಸ್ತ್ರ ಪಂಡಿತರೇ, ಮೋಕ್ಷಕ್ಕೆ ಯಾರು ಹೋಗುತ್ತಾರೆ ಎಂಬ ವಿಷಯದಲ್ಲಿ ನಮಗೂ ಮತ್ತು ನಮ್ಮ ಆಪ್ತರಾದ ಕೆಲ ಪಂಡಿತರಿಗೆ ಸಂದೇಹವಿದೆ. ಪಂಡಿತರಾದ ನೀವೆಲ್ಲರೂ ಸೇರಿ ಈ ವಿಷಯದಲ್ಲಿ ಜಿಜ್ಞಾಸೆ ನಡೆಸಿ ತತ್ವ ನಿರ್ಣಯಕ್ಕೆ ಬರಬೇಕೆಂಬುದು ನಮ್ಮ ಅಪೇಕ್ಷೆ. ಮಹಾಸ್ವಾಮಿಗಳೇ, ಎಷ್ಟೇ ಸಾಧನ ಮಾಡಿದರೂ ಎಷ್ಟೇ ಜನ್ಮಗಳನ್ನು ಪಡೆದರೂ ಕೂಡ ಬ್ರಾಹ್ಮಣ ಜನ್ಮ ಬರುವ ತನಕ ಮೋಕ್ಷ ಸಿಗುವುದಿಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಇದು ಬರೀ ಇವರ ಅಭಿಪ್ರಾಯವಲ್ಲ ಸ್ವಾಮಿ, ಎಲ್ಲಾ ಶಾಸ್ತ್ರಗಳು ಇದನ್ನೇ ಹೇಳುವುದೆಂದು ನಾವು ತಿಳಿದಿದ್ದೇವೆ. ಈ ವಿಷಯದಲ್ಲಿ ಇನ್ಯಾರಾದರೂ ಸಮಂಜಸವಾದ ಉತ್ತರ ನೀಡಬಲ್ಲಿದೆ? ಮಾಧವಾಚಾರ್ಯ, ಪಂಡಿತರಲ್ಲದೆ ಈ ವಿಷಯದಲ್ಲಿ ಸಾಮಾನ್ಯರು ಸಹ ಭಾಗವಹಿಸಬಹುದಲ್ಲದೆ? ಮಹಾಸ್ವಾಮಿಗಳೇ, ಪಂಡಿತರಿಗೆ ತಿಳಿಯದ ಮಾತು ಈ ಪಾಮರರಿಗೆಲ್ಲ ಎಲ್ಲಿ ತಿಳಿಯುವುದು? ಹಾಗೆ ಯಾರಾದರೂ ಇದ್ದರೂ ಕೂಡ ಮುಂದೆ ಬಂದು ಹೇಳಬಹುದು. ಕನಕ, ಇಲ್ಲಿರುವ ಮಹಾ ಪಂಡಿತರಲ್ಲಿ ಮೋಕ್ಷಕ್ಕೆ ಯಾರು ಹೋಗುತ್ತಾರೆ ಎಂದು ಹೇಳಬಲ್ಲಿಯೇ? ಮಹಾಸ್ವಾಮಿ, ನಾನು ಅಲ್ಪ. ಹೀಗೆ ಸಾಮೂಹಿಕವಾಗಿ ಕೇಳಿದರೆ ನಾನು ಏನು ತಾನೇ ಹೇಳಬಹುದು. ವೈಯಕ್ತಿಕವಾಗಿ ಹೇಳಿದರೆ ಈ ಅಸಮತಿಗೆ ತಿಳಿದಷ್ಟು ಆರೋಗ್ಯ. ಇವರು ರಾಮಾಚಾರ್ಯರು, ಪರಮ ವೇದ ಪಂಡಿತರು. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ಭೀಮಾಚಾರ್ಯರು, ಸರ್ವ ವೇದಗಳನ್ನು ಬಾಯಿಪಾಠ ಮಾಡಿರುವ ಪಂಡಿತರು. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ಪುರಂದರದಾಸರು, ಹರಿಯ ಅಂತರಂಗ ಭಕ್ತರು, ಸರಸ್ವತಿ ಪುತ್ರರು. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ಕೂಡ. ಕನಕ, ನಾವು ಮೋಕ್ಷಕ್ಕೆ ಹೋಗುತ್ತೇವೆ. ಕ್ಷಮಿಸಬೇಕು ಮಹಾಸ್ವಾಮಿ, ತಾವು ಕೂಡ. ಮತ್ತೆ ಇನ್ಯಾರು ಹೋಗುತ್ತಾರೆ ಕನಕ? ನೀನು ಹೋಗುತ್ತೆಯೇ? ನಾನು ಹೋದರೆ ಹೋಗಬಹುದು. ಉದ್ಧಟತನದ ಪರಮಾವಧಿ. ಮಹಾಸ್ವಾಮಿಗಳೇ, ಇದು ಬಹಳ ಜಾಸ್ತಿ ಆಯಿತು. ಪಂಡಿತೋತ್ತಮರ ಅವಹೇಳನ ಇದು. ಸ್ವಾಮಿಗಳಿಗೆ ಅವಮಾನವಾಯಿತು. ಮೂಢ, ಕಣಿಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಎಲ್ಲೋ. ಆಚಾರ್ಯರು ಪಂಡಿತರು ಹೋಗದೇ ಇರೋದು ನೀನು ಹೋಗುತ್ತೀಯೇ? ಇದು ಕೂಡದು ಸ್ವಾಮಿ. ಆಗದು. ಆಚಾರ್ಯ ಪಂಡಿತರು ವೃಥಾ ನನ್ನ ಮೇಲೆ ಕೋಪ ಮಾಡಿದ್ದಾರೆ. ಬಹುಶಃ ನನ್ನ ಮಾತು ತಮಗೆ ಅರ್ಥವಾಗಿದೆ. ಓಹೋ, ಏನು ಮಹಾಶಾಸ್ತ್ರ ಪ್ರಮಿತವೋ ಇದು. ನೀನು ಕನ್ನಡದಲ್ಲಿ ಮಾತಾಡಿದ್ದು ಇದಕ್ಕೆ ವ್ಯಾಖ್ಯಾನ ಬೇರೆ ಬೇಕೋ? ಮಹಾಸ್ವಾಮಿಗಳೇ, ಈ ಕನಕನ ಉದ್ಧಟತನಕ್ಕೆ ನೀವೇ ಶಿಕ್ಷೆಯನ್ನು ಕೊಡಬೇಕು. ಕನಕ, ನಿನ್ನ ಮಾತನ್ನು ಈ ಸಭೆಗೆ ಬಿಡಿಸಿ ಹೇಳು. ಅಗತ್ಯವಾಗಿ ಇಲ್ಲಿ ನಾನು ಎಂದರೆ ಕನಕನಲ್ಲ, ನಾನು ಎಂಬುವ ಅಹಂಭಾವ. ಅದನ್ನು ತೊರೆದರೆ ಮೋಕ್ಷಕ್ಕೆ ಹೋಗಬಹುದೆಂಬ ನಮ್ಮ ಅಭಿಪ್ರಾಯವಷ್ಟೇ. ಬಲೆ ಕನಕ, ಮೋಕ್ಷಕ್ಕೆ ಪರಮ ಮುಖ್ಯ ಸಾಧನ ಜ್ಞಾನಭಕ್ತಿ ವೈರಾಗ್ಯ. ನಾನು ನನ್ನದು ಎಂಬುವ ಅಹಂಭಾವವಿದ್ದರೆ ಯಾವುದೂ ಸಿದ್ಧಿಸುವುದಿಲ್ಲ. ಅದಕ್ಕೆ ಅಹಂ ಮಮಕಾರ ಬಿಡಬೇಕು. ನಾನು ಅಳಿದರೆ ಹೋದೇನು, ಇಲ್ಲದಿದ್ದರೆ ಇಲ್ಲೇ ಇದ್ದೇನು ಎಂಬುದು ಕನಕರ ಮಾತಿನ ಅರ್ಥ. ಇದು ಸರಿಯಲ್ಲವೇ ದಾಸರೇ? ಹೌದು ಮಹಾಸ್ವಾಮಿ, ಕನಕನ ಮಾತುಗಳು ಸುಲಭ ಕನ್ನಡದಲ್ಲಿದ್ದರೂ ಎಷ್ಟು ಅರ್ಥವರ್ತಿತವಾದ. ನಾನು ನನ್ನದು ಎಂಬ ಅಹಂಕಾರವನ್ನು ಬಿಡದಿದ್ದರೆ ಮೋಕ್ಷ ಸಿಗುವುದು ಅಸಾಧ್ಯ. ಇದು ಸರ್ವಶಾಸ್ತ್ರ ಸಮ್ಮತ.
ಸ್ವಾಮಿಗಳಿಗೆ ಜಯವಾಗಲಿ. ಸ್ವಾಮಿಗಳಿಗೆ ಜಯವಾಗಲಿ. ಕನಕದಾಸರ, ವ್ಯಾಸರಾಜರ ಮತ್ತು ಪುರಂದರದಾಸರ ಒಂದು ರೂಪದ ದರ್ಶನ ಇಲ್ಲಿ ಆಯಿತು ಅಂತ ಭಾವಿಸ್ತೇನೆ. ಎಲ್ಲರಿಗೂ ಆಗಿನ ಕಾಲದಲ್ಲಿ ಹೇಗಿದ್ದಿರಬಹುದು ಅನ್ನೋ ಒಂದು ಛಾಯೆ ಮನಸ್ಸಿನಲ್ಲಿ ಮೂಡಿತು ಅಂತ ಅನಿಸುತ್ತೆ. ಎಲ್ಲರಿಗೂ ಕೃತಜ್ಞತೆಗಳು. ಇವರಿಗೆ ಕಡತಾಣತನದಿಂದ ತಮ್ಮ ಪ್ರೋತ್ಸಾಹವನ್ನ ನೀಡಬೇಕಂತ ಕೇಳ್ತೇನೆ. ಶ್ರೀನಾಥ ಮುಂದಿನ ದಾಸ ಸಾಹಿತ್ಯದ ಕಾರ್ಯ